ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಹೊಸ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಯಾರು ವ್ಯಾಪಾರ ಮಾಡ್ತಾರೆ ನೋಡಿ, ವ್ಯಾಪಾರ ಮಾಡೋರು, ಯಾವುದೇ ವ್ಯಾಪಾರ ಆಗಿರ್ಬೋದು, ಅಕ್ಕಿ ವ್ಯಾಪಾರ ಇರ್ಬೋದು, ಹೂವಿನ ವ್ಯಾಪಾರ ಇರ್ಬೋದು, ವೀಳ್ಯದೆಲೆ, ಎಳ್ನೀರು, ತರಕಾರಿ, ದಿನಸಿ ವ್ಯಾಪಾರ, ಕಬ್ಬಣ, ಸಿಮೆಂಟು, ಜಗತ್ತಿನಲ್ಲಿ ಏನು ವಸ್ತು ಮಾರಾಟ ಮಾಡಬೇಕು ಅಂತಿದ್ದಾರೋ ಅಂಥವ್ರಿಗೆ ಇವತ್ತಿನ ಎಪಿಸೋಡು ಬಹಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಭಾಳಷ್ಟು ಜನ ಬಿಸ್ನೆಸ್ ಮಾಡೋರು ನನ್ನ ಹತ್ರ ಬರ್ತಾರೆ ಅಪಾಯಿಂಟ್ಮೆಂಟ್ ತೊಗೊಂಡು. ವ್ಯಾಪಾರನೇ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಮೊನ್ನೆ ಯಾರೋ ಒಬ್ಬರು ನನಗೆ ಬಿಜಾಪುರದಲ್ಲಿ ಭೇಟಿ ಮಾಡಿ ಹೇಳ್ತಾಯಿದ್ರು, 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ, ಕಬ್ಬಣದ ವ್ಯಾಪಾರ ಮಾಡ್ತಾರೆ, ಮನೆ ಕಟ್ಟಕ್ಕೆ ಕಬ್ಬಣ ಯೂಸ್ ಮಾಡ್ತಾರಲ್ಲ ಆ ವ್ಯಾಪಾರ ಮಾಡ್ತಾಯಿದ್ದೀನಿ, ಸ್ಟಾಕ್ ಹಾಗೇ ಇದೆ, ಯಾರೂ ಬಂದು ನನ್ನ ಹತ್ರ ವ್ಯಾಪಾರ ಮಾಡ್ತಿಲ್ಲ. ಅದೇ ನನ್ನ ಅಂಗಡಿಯಿಂದ ಆಪೋಸಿಟಲ್ಲಿ ಒಂದು ಅಂಗಡಿ ಇದೆ, ಆ ಅಂಗಡಿಗೆ ಜನ ಹೋಗ್ತಾರೆ, ಅಲ್ಲೇ ಪರ್ಚೇಸ್ ಮಾಡ್ತಾರೆ, ಅವನು ಕೂಡ ಕಬ್ಬಣದ ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದಾರೆ, ಅಕ್ಕಿ ಬೇಳೆ ಎಲ್ಲ ವ್ಯಾಪಾರ ಮಾಡುವಂಥ ಅಂಗಡಿ. ನನಗೆ 2 ವರ್ಷದಿಂದ ಅಥವಾ 3 ವರ್ಷದಿಂದ ವ್ಯಾಪಾರ ಚೆನ್ನಾಗಿ ಆಗ್ತಾಯಿತ್ತು. ಈಗ ವ್ಯಾಪಾರ ಆಡೋನು ದಿನಕ್ಕೆ ಒಂದು 2,000 ರೂಪಾಯಿ ಆದ್ರೇ ದೊಡ್ಡ ವಿಶೇಷ. 2,000 ರೂಪಾಯಿ ವ್ಯಾಪಾರ ಆಗುತ್ತೆ, ನನ್ನ ಅಂಗಡಿ ಬಾಡಿಗೆ ಕಟ್ಟಬೇಕು, ನನ್ನ ಸಂಸಾರ ನೋಡಬೇಕು, ಹೀಗಾಗಿ ನನಗೆ ವ್ಯಾಪಾರ ದಿನ ದಿನ ಕ್ಷೀಣಿಸ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಬ್ಬರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ, ಗಂಡಸದು ಹೆಂಗಸದು ಮಕ್ಕಳದೆಲ್ಲ ರೆಡಿಮೇಡ್ ಶಾಪ್ ಅಂತೆ, ರೆಡಿಮೇಡ್ ಬಟ್ಟೆ, ಹೊಲಿದಿರೋ ಬಟ್ಟೆನ ಮಾರಾಟ ಮಾಡೋದು ಅಂತ. ಸುಮಾರು 5 ವರ್ಷದಿಂದ ಜೋರಾಗಿ ವ್ಯಾಪಾರ ನಡೀತಾ ಇತ್ತು. ಈಗ ಇತ್ತೀಚೆಗೆ ನಮ್ಮ ಅಂಗಡಿ ಮುಂದೆ ಇನ್ನೊಬ್ಬ ಅಂಗಡಿ ಓಪನ್ ಮಾಡಿಬಿಟ್ಟಿದ್ದಾನೆ. ನನಗೆ ಬಟ್ಟೆ ವ್ಯಾಪಾರ ಕಮ್ಮಿ ಆಯಿತು, ಯಾಕಂದರೆ ನಮ್ಮ ಆಪೋಸಿಟ್ ಅಂಗಡಿಯವನು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಜನ ನಂತರಕ್ಕೆ ಬರೋದು ಕಮ್ಮಿ ಆಯಿತು, ಹೀಗಾಗಿ ನನಗೆ ಬಿಸ್ನೆಸ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಾನು 3 ವರ್ಷದಿಂದ ಒಳ್ಳೆ ಹೋಟ್ಲ್ ನಡೆಸ್ತಾ ಇದ್ದೆ. ಬೆಳಗ್ಗೆ 6:00ವರೆಗೆ ಜನ ಬರ್ತಾಯಿದ್ರು, ತಿಂಡಿ ತಿನ್ನೋಕ್ಕೆ ಬರ್ತಿದ್ರು. ಬೆಳಗ್ಗೆ 6 ಗಂಟೆಗೆ ಓಪನ್ ಆಯಿತು ಅಂದರೆ ರಾತ್ರಿ 9:10 ಗಂಟೆ ತನಕ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿತ್ತು. ಈಗ ಒಂದು 2 ವರ್ಷದಿಂದ ನನಗೆ ಬಿಸ್ನೆಸ್ ಡೌನ್ ಆಯಿತು, ಯಾಕಂದರೆ ನನ್ನ ಪಕ್ಕದಲ್ಲಿ ಇನ್ನೊಂದು ದರ್ಶಿನಿ ಓಪನ್ ಆಗಿಬಿಟ್ಟಿದೆ. ಜನ ಅಲ್ಲಿ ಹೋಗ್ತಾರೆ, ಹೀಗಾಗಿ ನನಗೆ ಬಿಸ್ನೆಸ್ ಕ್ಲೋಸ್ ಮಾಡಬೇಕಾ ಅಥವಾ ಇದೇ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕಾ? ಜನ ಆಕರ್ಷಣೆ ಆಗ್ತಾಯಿತ್ತು 2 ವರ್ಷದಿಂದ. ಈಗ ಜನನೇ ಕಮ್ಮಿ ಆಗಿಬಿಟ್ಟಿದ್ದಾರೆ, ಧನನೂ ಇಲ್ಲ, ಜನನೂ ಇಲ್ಲ. ಹೀಗಾಗಿ ನನಗೆ ವ್ಯಾಪಾರದಲ್ಲಿ ಭಾಳ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಪಾಪ ಅವ್ರು ವ್ಯಾಪಾರದ ನೋವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಸಮಸ್ಯೆ ವ್ಯಾಪಾರಸ್ಥರಿಗೆ ಇದು ಕಾಮನ್ ಆಗಿಬಿಟ್ಟಿದೆ. ಒಂದಿನ ಚೆನ್ನಾಗಿ ಬಿಸ್ನೆಸ್ ನಡೆದ್ರೆ ಇನ್ನೊಂದು 2 ದಿನ, 1 ವಾರ ಪೂರ್ತಿ ನಡೆಯೋದೇ ಇಲ್ಲ. ಇನ್ನೊಂದು ದಿನ 1 ವಾರ ಪೂರ್ತಿ ಚೆನ್ನಾಗಿ ನಡೆಯುತ್ತೆ, 1 ತಿಂಗಳು ಬಿಸ್ನೆಸ್ಸೇ ಆಗಲ್ಲ. ಅಂಗಡಿ ಬಾಡಿಗೆ ಕಟ್ಟಬೇಕು, ಅಂಗಡಿ ಒಳಗೆ ಕೆಲಸ ಮಾಡೋ ಕೆಲಸಗಾರರಿಗೆ ಸ್ಯಾಲ್ರಿ ಕೊಡಬೇಕು. ಕೆಲವರು ಬಂಡವಾಳನ ಸಾಲ ತೊಗೊಂಬಂದು ಹಾಕಿರ್ತಾರೆ, ಯಾರ ಹತ್ರನೋ ಒಂದು 5-6 ಲಕ್ಷ ರೂಪಾಯಿ ತೊಗೊಂಬಂದು ಅಂಗಡಿ ಓಪನ್ ಮಾಡಿರ್ತಾರೆ. ಆ ಸಾಲಕ್ಕೂ ಬಡ್ಡಿ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಕೆಲಸ ಮಾಡೋರಿಗೂ ಕೂಲಿ ಕೊಡಬೇಕು, ಸಂಬಳ ಕೊಡಬೇಕು. ಇವೆಲ್ಲರ ಜೊತೆಗೆ ತನ್ನ ಹೊಟ್ಟೆಪಾಡು ನೋಡಬೇಕಲ್ಲ, ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇರ್ತಾರೆ, ಕುಟುಂಬವನ್ನು ಕೂಡ ನೋಡ್ಕೋಬೇಕು. ಹೀಗಾಗಿ ನನಗೆ ಆದಾಯ ಕಮ್ಮಿ ಇದೆ ಅನ್ನೋ ಒಂದು ವಿಚಾರ ಇಷ್ಟರಲ್ಲಿ ಎಲ್ಲ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ವ್ಯಾಪಾರಕ್ಕೇನಿಲ್ಲ, ಶುರು ಮಾಡಿಬಿಟ್ಟಿದ್ದಾರೆ. 3 ವರ್ಷದಿಂದ, 5 ವರ್ಷದಿಂದ, 6 ವರ್ಷದಿಂದ ಶುರು ಮಾಡಿದ್ದಾರೆ. ಯಾವುದೋ ಒಂದು ಟೈಮಲ್ಲಿ ಚೆನ್ನಾಗಿ ನಡೀತಾ ಇತ್ತು, ಇವಾಗ ಸ್ಟಾಪ್ ಆಗಿಬಿಟ್ಟಿದೆ. ಯಾಕೆ? ಕಾಂಪಿಟೇಟರ್ ಎದುರುಗಡೆ ಇನ್ನೊಬ್ಬ ಓಪನ್ ಮಾಡ್ದ, ಪಕ್ಕದಲ್ಲಿ ಇನ್ನೊಬ್ಬ ಓಪನ್ ಮಾಡಿಬಿಟ್ಟಿದ್ದಾನೆ. ಹೀಗೆ ಒಂದೇ ವೆರೈಟಿ ಅಂಗಡಿನ ಹಲವಾರು ಜನ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ವ್ಯಾಪಾರ ಏನಾಗುತ್ತೆ, ಜನ ಸ್ಪ್ರೆಡ್ ಆಗಿಬಿಡ್ತಾರೆ. ಇಲ್ಲಿಗೊಂದು ಸ್ವಲ್ಪ ಜನ ಬಂದು ಪರ್ಚೇಸ್ ಮಾಡ್ತಾರೆ, ಎದುರುಗಡೆ ಅಂಗಡಿ ಅದೇ ಐಟಮ್ನ ಅಲ್ಲೇ ಇನ್ನೊಂದು ಅಂಗಡಿಲಿ ಪರ್ಚೇಸ್ ಮಾಡ್ತಾರೆ. ಎಲ್ಲಿ ಕಮ್ಮಿ ಸಿಗುತ್ತೋ ಜನ ಅಲ್ಲಿ ಹುಡ್ಕೊಂಡು ಹೋಗ್ತಾರೆ. ಇಲ್ಲಿ ಕ್ವಾಲಿಟಿಗಿಂತ ರೇಟ್ ಕಮ್ಮಿ ಇರಬೇಕು, ಮಾರಾಟದ ಬೆಲೆ ಕಮ್ಮಿ ಇತ್ತು ಜನ ಅಲ್ಲಿ ಹೋಗ್ತಾರೆ. ಇಲ್ಲಿ ಕ್ವಾಲಿಟಿ ನೋಡೋದಿಲ್ಲ. ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿರಬೇಕು, ಜನನೂ ಆಕರ್ಷಣೆ ಆಗಬೇಕು, ವ್ಯಾಪಾರನೂ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ವಿಚಾರನ
ನಾನು ಇವತ್ತಿನ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ಅಂದರೆ ನಾವು ಮಾಡೋ ವ್ಯಾಪಾರದಲ್ಲಿ ಧನ ಸಮೃದ್ಧಿ ಆಗೋದು ಹೇಗೆ ಅನ್ನೋದು ಇವತ್ತಿನ ಎಪಿಸೋಡ್ ಟೈಟ್ಲು. ಕ್ಯಾಬ್ ಡ್ರೈವರ್ ಇರ್ಬೋದು, ಕ್ಯಾಬ್ ಓಡಿಸೋನು ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಬ್ರೋಕರ್ಸ್ ಇರ್ಬೋದು, ಮನೆ ತೋರಿಸೋರು, ರಿಯಲ್ ಎಸ್ಟೇಟ್ ಮಾಡೋ ಬ್ರೋಕರ್ಸ್ ಇರ್ಬೋದು, ಮನೆ ಒಳಗೆ ಹಪ್ಪಳ ಸಂಡಿಗೆ ಖಾರದ ಪುಡಿ ಪುಳಿಯೋಗರೆ ಪೌಡ್ರು, ಹೀಗೆ ಹಲವಾರು ಕಾಂಡಿಮೆಂಟ್ಸ್ನ ಮಾರಾಟ ಮಾಡುವಂಥ ಜನರು ಇರ್ಬೋದು. ಯಾವುದೇ ಒಂದು ವ್ಯವಹಾರ ಆಗಲಿ, ವ್ಯವಹಾರ ಅಂದರೆ ವ್ಯಾಪಾರ ಆದರೆ ಅಲ್ಲಿಗೆ ಧನ ಆಕರ್ಷಣೆ, ಧನ ವೃದ್ಧಿ ಆಗಬೇಕು. ಧನ ವೃದ್ಧಿ ಆಗ್ತಿದೆ ಅಂದರೆ ಜನ ಜಾಸ್ತಿ ಬರ್ತಾ ಇದ್ದಾರೆ ಅಂಥೇಳಿ. ಅದರಿಂದ ವ್ಯಾಪಾರದಲ್ಲಿ ಧನ ವೃದ್ಧಿ ಆಗಬೇಕು. ಅವನ ಅಂಗಡಿಗೆ ಎಷ್ಟು ಜನರು ಹೋಗಲಿ, ಎದುರುಗಡೆ ಅದೇ ಐಟಮು ಮುಂದ್ಗಡೆ ಒಬ್ಬ ಅಂಗಡಿ ಓಪನ್ ಮಾಡಿದ್ರೆ ಅಲ್ಲಿಗೂ ಹೋಗಲಿ, ನಮಗೆ ಬೇಕಾಗಿಲ್ಲ. ನಾನು ಹಾಕಿರೋ ಬಂಡವಾಳಕ್ಕೆ ಲಾಭ ಬರಬೇಕು. ಈಗ ನಾನೊಂದು ಹೋಟ್ಲು ನಡೆಸ್ತಾ ಇದ್ದೀನಿ, ನನ್ನ ಮುಂದ್ಗಡೆ ಇನ್ನೊಂದು ಹೋಟ್ಲು ಓಪನ್ ಆಗಲಿ ಪರವಾಗಿಲ್ಲ, ನನ್ನ ಬಲಭಾಗದಲ್ಲಿ ಇನ್ನೊಂದು ಹೋಟ್ಲು ಓಪನ್ ಆಗಲಿ ಪರವಾಗಿಲ್ಲ, ಎಡಗಡೆ ಭಾಗದಲ್ಲೂ ಹೋಟ್ಲು ಓಪನ್ ಆದರೂ ಪರವಾಗಿಲ್ಲ, ಅವ್ರಿಗೂ ಬಿಸ್ನೆಸ್ ಆಗಲಿ, ನನಗೂ ಬಿಸ್ನೆಸ್ ಆಗಲಿ, ನನಗೂ ಧನ ವೃದ್ಧಿ ಆಗಬೇಕು, ಜನ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾನು ಇವತ್ತಿನ ಎಪಿಸೋಡಲ್ಲಿ ತಿಳಿಸ್ತಾ ಇದ್ದೀನಿ. ಅದರಿಂದ ಯಾರ್ಯಾರು ವ್ಯಾಪಾರ ಮಾಡ್ತಿದ್ದಾರೋ, ಯಾವುದೇ ಸಣ್ಣ ವ್ಯಾಪಾರ ಇರ್ಬೋದು, ಹೂವಿನ ವ್ಯಾಪಾರ, ಎಳ್ನೀರು ವ್ಯಾಪಾರ, ತರಕಾರಿ ವ್ಯಾಪಾರ, ಸೊಪ್ಪಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಅಥವಾ ಫುಟ್ಪಾತಲ್ಲಿ ಯಾವುದೋ ಒಂದು ಐಟಮ್ನ ಮಾರಾಟ ಆಗೋರು ಕೂಡ ಅದು ಒಂದು ವ್ಯಾಪಾರನೇ, ಅಲ್ಲೂ ಕೂಡ ಧನ ವೃದ್ಧಿ ಆಗಬೇಕು. ಹೀಗೆ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಬದುಕಕ್ಕೆ ಒಂದು ಆದಾಯ ಇರಬೇಕು. ಆ ಆದಾಯನೇ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಧನ ವೃದ್ಧಿ ಯಾಕೆ ಆಗ್ತಿಲ್ಲ ಅಂದರೆ ದೃಷ್ಟಿದೋಷ ಇರ್ತದೆ ಕೆಲವರಿಗೆ. ಲಕ್ಷ್ಮೀ ಶ್ರೀನಿವಾಸು ಜ್ಯುವೆಲರಿ ಶಾಪ್ ನಡೆಸ್ತಾ ಇದ್ದಾನೆ, ಏನು ಜನ ಹೋಗ್ತಾರೆ, ಎಷ್ಟು ಜನಕ್ಕೆ ಅವ್ನು ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡ್ತಾರಲ್ಲ ಅಂಥೇಳಿ ಒಂದು 4-5 ಜನ ಮನಸ್ಸಲ್ಲಿ ಸಂಕಟದಿಂದ ದೃಷ್ಟಿ ಹಾಕಿಬಿಟ್ರೆ ಲಕ್ಷ್ಮೀ ಶ್ರೀನಿವಾಸ್ ಮಾರ್ತಾರೋ ಅಂಗಡಿನಲ್ಲಿ ಜನ ಕಮ್ಮಿ ಆಗಿಬಿಡ್ತಾರೆ. ದೃಷ್ಟಿದೋಷದಿಂದ ಜನ ಕಮ್ಮಿ. ಎರಡನೇದು, ಲಕ್ಷ್ಮೀ ಶ್ರೀನಿವಾಸ್ ವ್ಯಾಪಾರ ಮಾಡ್ತಿದ್ದಾನೆ, ಬಟ್ಟೆ ಅಂಗಡಿ ಇಟ್ಕೊಂಡು ಭಾಳ ಜನ ಬಂದು ಬಟ್ಟೆ ತೊಗೋತಾ ಇದ್ದಾರೆ. ಏನು ದಿನ ಬೆಳಗ್ಗೆ ಓಪನ್ ಆದರೆ ರಾತ್ರಿಗೂ ಜನ ನೂಕುನುಗ್ಲು ಬಟ್ಟೆ ಪರ್ಚೇಸ್ ಮಾಡೋಕ್ಕೆ, ಎಷ್ಟು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಲಕ್ಷ್ಮೀ ಶ್ರೀನಿವಾಸ್ ಬಟ್ಟೆ ಅಂಗಡಿಲಿ ಅಂದ್ಬಿಟ್ಟು ಭಾಳ ಸಂಕಟದಿಂದ ದೃಷ್ಟಿ ಹಾಕೋದು ಒಂದು. ಎರಡನೇದು, ನಮ್ಮ ಅಂಗಡಿಗೆ ಜನ ಬರಲ್ವಲ್ಲ, ಇವ್ರ ಅಂಗಡಿಗೆ ಹೋಗ್ತಾರಲ್ಲ, ಅದೆಂಥದ್ದು, ನಾನು ಅದೇ ಮೇಡೆ ನಾನು ವ್ಯಾಪಾರ ಮಾಡೋದು, ಅದೇ ಕಂಪ್ನಿ ಬಟ್ಟೆಗಳು, ಅದೇ ಕಂಪ್ನಿ ಶೂಸು, ಅದೇ ಕಂಪ್ನಿ ಬೆಲ್ಟು, ಅದೇ ಕಂಪ್ನಿ ಪರ್ಸ್, ಏನೋ ಒಟ್ಟಿನಲ್ಲಿ ಎಲ್ಲ ನಾನು ನನ್ನ ಹತ್ರಕ್ಕೆ ಬರಲ್ವ ಅಂಥೇಳಿ ಲಕ್ಷ್ಮೀ ಶ್ರೀನಿವಾಸ್ ವ್ಯಾಪಾರ ಮಾಡ್ತಿರೋ ಅಂಗಡಿ ಮುಂದೆ ಮಾಟಮಂತ ತಂದು ಮಾಡಿಸಿ ಇಟ್ಬಿಡೋದು. ವ್ಯಾಪಾರದಲ್ಲಿ ಭಂಗ ಬರುವಂಥ ಮಾಡೋದು. ಯಾವ ಥರ ಭಂಗ? ಜನ ಅಲ್ಲಿ ಹೋಗಬಾರ್ದು. ಆ ಅಂಗಡಿ ಲಕ್ಷ್ಮೀ ಶ್ರೀನಿವಾಸ್ ಅಂಗಡಿಗೆ ಬರ್ತಿದ್ದಕ್ಕೆ ಸಡನ್ನಾಗಿ ಏನು ಅನಿಸುತ್ತೆ, ಪಕ್ಕಂತ ಲೆಫ್ಟೋ ರೈಟೋ ತೊಗೊಂಡು ಬೇರೆ ಅಂಗಡಿಗೆ ಹೋಗ್ಬಿಡ್ತಾರೆ. ಅಲ್ಲಿ ಹಾಕಿರುವಂಥ ಮಾಟಮಂತ ಪ್ರಯೋಗದಿಂದ ಜನ ಅದನ್ನು ದಾಟಿ ಒಳಗೆ ಬರೋಕ್ಕಾಗ್ತಿಲ್ಲ, ವ್ಯಾಪಾರ ಮಾಡಲಿಕ್ಕಾಗ್ತಿಲ್ಲ. ಇದು ಮಾಟಮಂತ್ರ ಪ್ರಯೋಗ. ಇದರಲ್ಲಿ ಲಕ್ಷ್ಮೀದೇವಿಯನ್ನೇ ಆರಾಧನೆ ಮಾಡೋ ವ್ಯಕ್ತಿ ಹತ್ರ ಮಾಟಮಂತ್ರ ಮಾಡಿಸ್ತಾರೆ ಕೆಲವರು. ಅದೊಂದು ಪ್ರಯೋಗನೂ ಇದೆ. ಅದಕ್ಕೊಂದು ವ್ಯಾಪಾರದಲ್ಲಿ ಧನಭಂಗ, ಜನ ಉಚ್ಚಾಟನ ಪ್ರಯೋಗ ಅಂತ. ಧನ ಉಚ್ಚಾಟನೆ ಆಗಕ್ಕೆ ಮಾಡಲ್ಲ, ಜನನ ಉಚ್ಚಾಟನೆ. ಎಷ್ಟು ಚೆನ್ನಾಗಿರುತ್ತೆ ಆ ಶೋಕೇಶಲ್ಲಿ ಹಾಕಿರೋ ಶರ್ಟು ಜುಬ್ಬ ನೋಡಿದೆ, ಆ ಜುಬ್ಬ ಚೆನ್ನಾಗಿದೆ, ನಡಿ ಇದೇ ಜುಬ್ಬ ಒಳಗಡೆ ಇನ್ನೊಂದು ಇರ್ಬೋದೇನೋ ತೊಗೊಳ್ಳೋ ಅಂತ ಹೋಗ್ತೀನಿ, ಯಾವುದೋ ನಾನು ಉಚ್ಚಾಟನೆ ಮಾಡ್ದಂಗೆ ಆಗುತ್ತೆ. ಬೇಡ, ಇದು ತುಂಬ ಕಾಸ್ಟ್ಲಿ ಇರ್ಬೋದು, ಇಲ್ಲಿ ಪಕ್ಕಕ್ಕೆ ಹೋಗೋಣ ಅಂತ ಬೇರೆ ಅಂಗಡಿಗೆ ಹೋಗ್ಬಿಡ್ತೀನಿ. ವ್ಯಾಪಾರಕ್ಕೆ ಬರುವಂಥ ಜನ, ಖರೀದಿ ಮಾಡಲಿಕ್ಕೆ ಬರುವಂಥ ಜನರನ್ನು ಉಚ್ಚಾಟನೆ ಮಾಡುವಂಥ ತಂತ್ರಪ್ರಯೋಗ ಮಾಡಿ ಆ ಅಂಗಡಿ ಮುಂದೆ ಏನಾದ್ರು ಹಾಕ್ಬಿಟ್ಟಿದ್ರೆ, ಅಥವಾ ಆ ಅಂಗಡಿ ಹೆಸರಿನಲ್ಲಿ ಮಾಟಮಂತ್ರ ಪ್ರಯೋಗ ಮಾಡಿದರೆ, ಅಥವಾ ಆ ಅಂಗಡಿ ಹೆಸರಿನಲ್ಲಿ, ಆ ಅಂಗಡಿ ಹೆಸರು ಟೈಟಲ್ಲು ಆ ಮಾಲೀಕನ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಟ್ಟಿದ್ದರೆ ಮನುಷ್ಯ ಅಲ್ಲಿಗೋಕೆ ಮನಸ್ಸು ಬರೋದಿಲ್ಲ. ಕಾಟೇರಿ ಪ್ರಯೋಗಗಳು ಅಂತ ಮಾಡ್ತಾರೆ. ಲಕ್ಷ್ಮಿಗೆ ದಿಗ್ಬಂಧನ ಮಾಡುವಂಥದ್ದು, ಲಕ್ಷ್ಮಿಗೆ ಆಪೋಸಿಟ್ ಎನರ್ಜಿನ ಕಳಿಸ್ಕೊಡುವಂಥದ್ದು ಉಚ್ಚಾಟನೆ ಮಾಡಿ, ಇದು ಒಂದಿರ್ತದೆ. ಮೂರನೇದು, ಪೂರ್ವ ಜನ್ಮದಲ್ಲಿ ನಾನು ವ್ಯಾಪಾರದಲ್ಲಿ ಮಾಡೋರಿಗೆ ದ್ರೋಹ ಮಾಡಿದರೆ, ಈಗ ನಾನು ಪೂರ್ವ ಜನ್ಮದಲ್ಲಿ ವ್ಯಾಪಾರ ಮಾಡೋರಿಗೆ ತುಂಬ ದ್ರೋಹ ಮಾಡಿರ್ತೀನಿ. ಹಣಕಾಸಿನ ದ್ರೋಹ ಇರ್ಬೋದು, ವ್ಯವಹಾರದಲ್ಲಿ ದ್ರೋಹ ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ದ್ರೋಹ ಮಾಡಿ ಸತ್ತೋಗ್ಬಿಟ್ಟಿರ್ತೀನಿ. ಈ ಜನ್ಮದಲ್ಲಿ ನಾನು ಅಂಗಡಿ ಓಪನ್ ಮಾಡಿರ್ತೀನಿ,
ಆಗ ಓದ್ ಜನ್ಮದಲ್ಲಿ ನನಗೆ ಇನ್ನೊಬ್ರಿಗೆ ಮಾಡಿದಂಥ ದೋಷ ಈಗ ನಾನು ಅಂಗಡಿ ಓಪನ್ ಮಾಡಿಸ್ಬಿಟ್ಟು ಅದನ್ನು ನನಗೆ ಪ್ರಾರಬ್ಧವಾಗಿ ಪೀಡಿಸುತ್ತಾ ಬರ್ತದೆ. ಅದಕ್ಕೆ ಒಬ್ಬ ವ್ಯಾಪಾರದಲ್ಲಿ ಯಶಸ್ವಿ ಆಗಬೇಕು ಅಂದರೂ ಪೂರ್ವ ಜನ್ಮದಲ್ಲಿ ಒಂದು ಪುಣ್ಯ ಚೆನ್ನಾಗಿರಬೇಕು. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ಗೆ ಹಾಕ್ಬಿಟ್ಟು ವ್ಯಾಪಾರನೇ ಆಗ್ತಿಲ್ಲ ಅಂದರೆ 6 ತಿಂಗಳಿಗೆ ಕ್ಲೋಸ್ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ. ಯಾಕೆಂದರೆ ಅವ್ನು ಓದ್ ಜನ್ಮದಲ್ಲಿ ಹಂಗೆ ಮಾಡಿದ್ದ, ಈ ಜನ್ಮದಲ್ಲಿ ಇನ್ವೆಸ್ಟ್ ಮಾಡಿಸ್ಬಿಟ್ಟು 6 ತಿಂಗಳು ಓಪನ್ ಮಾಡಿಸಿ ಎಲ್ಲನೂ ನಷ್ಟ ಮಾಡಿಸಿ ಕ್ಲೋಸ್ ಮಾಡ್ಕೊಂಡು ಹೋಗೋರ್ಗೆ ಆಯಿತು ಅವ್ನು ಪೂರ್ವ ಜನ್ಮದ ಜಾತಕದ ಕರ್ಮ. ಇನ್ನೊಂದು, ವ್ಯಾಪಾರದಲ್ಲಿ ನಾನು ಪರ್ಚೇಸ್ ಮಾಡಿಬಿಟ್ಟು ಸಾಲ ತೊಗೊಂಡಿರ್ತೀನಿ. 1-2 ಲಕ್ಷ ರೂಪಾಯಿ ಮಾಲ್ ತೊಗೊಂಡೆ, ಇನ್ನೊಂದು ತಿಂಗಳಲ್ಲಿ ಕೊಡ್ತೀನಪ್ಪ ಅಂಥೇಳಿ ನಾನು ಮಾಲ್ ತೊಗೊಂಡು ಹೋಗ್ಬಿಟ್ಟು ಮಾಲೀಕನಿಗೆ ದುಡ್ಡೇ ಕೊಡೋಲ್ಲ. ಮಾಲ್ ತೊಗೊಂಡ್ಬಿಟ್ಟಿದ್ದೀನಿ, ದುಡ್ಡೇ ಕೊಡೋದಿಲ್ಲ. ಈ ಥರ ಮಾಡಿ ಸತ್ತೋಗ್ಬಿಟ್ಟಿರ್ತೀನಿ ನಾನು. ಈಗ ರೀಬರ್ತ್ ಆಗಿತ್ತೆ ನನಗೆ, ಈಗ ಮತ್ತೆ ಹುಟ್ಟಿದ್ದೀನಿ. ಈಗ ಯಾವ ವಸ್ತುನ ನಾನು ಮೋಸ ಮಾಡಿದ್ನೋ ಆ ವಸ್ತುನೇ ಮಾರಾಟ ಮಾಡೋ ಅಂತ ಈ ಜನ್ಮದಲ್ಲಿ ನಾನು ಅಂಗಡಿನೋ ಶಾಪೋ ಓಪನ್ ಮಾಡ್ತೀನಿ. ಎಲ್ಲಿ ಅವ್ರಿಗೆ ಎಷ್ಟು ಮೋಸ ಮಾಡಿದ್ನೋ ಅಷ್ಟು ದುಡ್ಡು ಮೋಸ ಆಗೋವರೆಗೂ ನನ್ನ ಅಂಗಡಿ ಓಪನ್ ಮಾಡೋ, ಆಮೇಲೆ ಅಂಗಡಿ ಕ್ಲೋಸ್ ಮಾಡಿಬಿಡ್ತೀನಿ. ಇದು ವಿಧಿ ನಿಯಮ. ಅದರಿಂದ ಮಾಟಮಂತ್ರ ಪ್ರಯೋಗ ಆಗಿದ್ದರೆ, ದೃಷ್ಟಿಯಾಗಿದ್ದರೆ, ಅಥವಾ ಪೂರ್ವ ಜನ್ಮದಲ್ಲಿ ಋಣಬಾಧೆ ಇತ್ತು ಅಂತಂದರೆ, ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ಸಾಲ ತೊಗೊಂಬಂದು ಬಿಸ್ನೆಸ್ ಮಾಡಿರ್ತೀನಿ. ನಾನು ಯಾರ ಹತ್ರ 5 ಲಕ್ಷ ಎತ್ಕೊಂಬರ್ತೀನಿ, ನಾನು ಬಿಸ್ನೆಸ್ ಶುರು ಮಾಡ್ತೀನಿ, ಅವನಿಗೆ ಬಡ್ಡಿನೂ ಕೊಡೋಲ್ಲ, ಅಸಲು ಕೊಡೋಲ್ಲ, ಹಾಗೆ ಬಿಸ್ನೆಸ್ ಮಾಡ್ತಾಯಿರ್ತೀನಿ. ಅವನು ಶಾಪ, ಅವನು ನರಳಾಟ, ಅವನು ಗೋಳಾಟ. ಅಂಗಡಿ ಓಪನ್ ಮಾಡಿದ್ದೀನಿ, ಅವನಿಂದಲೇ ದುಡ್ಡು ತೊಗೊಂಬಂದು ಅಂಗಡಿ ಓಪನ್ ಮಾಡಿದೆ, ಆದರೆ ನನಗೆ ಇಂಟ್ರೆಸ್ಟ್ ಕೊಡ್ತಿಲ್ಲ, ಆಮೇಲೆ ಅಸಲು ಇಲ್ಲ. ಈಗ ಯಾರೋ ಒಬ್ಬ ನನ್ನ ಹತ್ರ 10 ಲಕ್ಷ ತೊಗೊಂಡೋಗ್ಬಿಟ್ಟು ಬಿಸ್ನೆಸ್ಗೆ ಹಾಕಿರ್ತಾನೆ, ಯಾವುದೋ ಒಂದು ಬಿಸ್ನೆಸ್ಗೆ 10 ಲಕ್ಷ ಕೊಟ್ಟಿದ್ದೀನಿ, ನನಗೆ ಬಡ್ಡಿನೂ ಕೊಡ್ತಿಲ್ಲ, ದುಡ್ಡು ಅಸಲು ಕೊಡ್ತಿಲ್ಲ, ನನಗೆ ತುಂಬ ಆಟ ಆಡಿಸ್ತಾ ಇದ್ದಾನೆ. ಅವಾಗೇನಾಗುತ್ತೆ, ನನ್ನ ಮನಸ್ಸಲ್ಲಿ ನನ್ನ ನೋವು, ನನ್ನ ಕಣ್ಣೀರು, ನನ್ನ ದುಃಖ, ನನ್ನ ಶಾಪ ಎಲ್ಲ, ನಾನು ದುಡ್ಡು 10 ಲಕ್ಷ ತೊಗೊಂಡೋಗಿದ್ದ ನನ್ನ ಹತ್ರ ಅವನು ತಟ್ಟಿಬಿಡುತ್ತೆ. ಅವನಲ್ಲಿ ವ್ಯಾಪಾರನೇ ಆಗೋದಿಲ್ಲ. ಅವ್ನು ನನ್ನ ಋಣ ತೀರಿಸೋವರೆಗೂ ಅವ್ನಿಗೆ ಬಿಸ್ನೆಸ್ ಆಗೋಲ್ಲ. ಕೊನೆಗೆ ಲಾಸ್ ಆಯಿತು, ನಾನು ಕ್ಲೋಸ್ ಮಾಡಿಬಿಟ್ಟೆ ಅಂತ ಬಂದು ನನ್ನ ಹತ್ರ ಹೇಳ್ತಾನೆ. ಆ ಋಣಕ್ಕೋಸ್ಕರ ಮತ್ತೆ ಅವ್ನು ನೋಡಬೇಕು. ಅದರಿಂದ ಸಾಲ ತೊಗೊಂಡು ತೀರಿಸದೇ ಇದ್ದರೆ ಧನವೃದ್ಧಿ ಆಗೋದಿಲ್ಲ. ಬಿಸ್ನೆಸ್ಗೆ ಅಂತ ಸಾಲ ತೊಗೊಂಬಿಟ್ಟು ಅದನ್ನು ಮಾಡಲಿಲ್ಲ ಅಂದರೆ ಅಭಿವೃದ್ಧಿ ಆಗೋದಿಲ್ಲ. ಸಾಲ ತೀರಿಸಲಿಲ್ಲ ಅಂದರೆ. ಒಂದು, ವ್ಯಾಪಾರದಲ್ಲಿ ಅನ್ಯಾಯ ನಡೀತಿತ್ತು ಅಂದರೆ ಅಲ್ಲಿ ಧನ ಆಕರ್ಷಣೆ ಆಗೋದಿಲ್ಲ, ಜನ ಆಕರ್ಷಣೆ ಆಗೋಲ್ಲ. ವ್ಯಾಪಾರ ಅಂದರೆ ಲಕ್ಷ್ಮಿ. ವ್ಯಾಪಾರ ಅಂದರೆ ಲಕ್ಷ್ಮಿ. ನಾನು ಒಬ್ಬರಿದ್ದರು, ವ್ಯಾಪಾರ ಮಾಡ್ತಾಯಿದ್ರು. ಕಾಲ್ಗೇಟ್ ಟೂತ್ಪೇಸ್ಟ್ ತರೋರು, ಅಂಗಡೀಲಿ ಅಂಗಡಿಲೆಲ್ಲ ಮಾರೋರು. ಮನೆಗೆ ಪೇಸ್ಟ್ ತೊಗೊಂಡೋಗ್ಬಿಟ್ಟು ಒಂದು 2 ದಿನ ಉಜ್ಜಿಬಿಟ್ಟು ಆ ಪ್ಯಾಕೆಟ್ ಮತ್ತೆ ಹೊಸದಾಗಿಟ್ಟು ತಂದು ಅದನ್ನು ಮಾರ್ತಿದ್ರು. ಅವ್ರು ತೊಗೊಂಡೋಗೋದು, ಮನೇಲಿ ಉಜ್ಜಿಬಿಡೋದು, ಪೇಸ್ಟ್ ಹಾಕ್ಕೊಂಡು ಹಾಗೆ ತಂದು ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡ್ತಿದ್ರು. ಸ್ವಲ್ಪ ಪೇಸ್ಟ್ನ ಅವ್ರು ಯೂಸ್ ಮಾಡ್ಕೋತಾಯಿದ್ರು. ಹೀಗೆ ಅವ್ರು ವರ್ಷ ಪೂರ್ತಿ ಅವ್ರು ಮಾರಾಟ ಮಾಡೋ ಹಲ್ಲುಜ್ಜೋ ಪೇಸ್ಟಲ್ಲಿ ಯೂಸ್ ಮಾಡಿ ತಂದು ಮಾರ್ತಾಯಿದ್ರು. ಇದರಲ್ಲೂ ಅನ್ಯಾಯ, ಇದು ದ್ರೋಹ. 1 kg ಅಕ್ಕಿಗೆ 5-10 ಗ್ರಾಮು ಕಲ್ಲು ಹಾಕ್ಬಿಡೋದು. ಕಲ್ಲಿರೋ ಅಕ್ಕಿನ ಸೇಲ್ ಮಾಡೋದು ಭಾಳ ಮೋಸ. ಡೂಪ್ಲಿಕೇಟ್ ಎಣ್ಣೆ, ಡೂಪ್ಲಿಕೇಟ್ ಪದಾರ್ಥಗಳನ್ನು ಮಾರೋದು ವ್ಯಾಪಾರದಲ್ಲಿ. ಇಂಥವ್ರಿಗೆ ಯಶಸ್ವಿ ಆಗೋದಿಲ್ಲ. ಯಾಕೆಂದರೆ ಒಂದು ಆತ್ಮದ ಮೇಲೆ ನಾವು ಜೀವನ ಮೇಲೆ ಹೋರಾಟ ಮಾಡ್ತಿದ್ದೀವಿ. ಒಬ್ಬ ಡಾಕ್ಟ್ರು ಒಂದು ಜೀವದ ಮೇಲೆ ಅವನು ಹೋರಾಟ ಮಾಡ್ತಾನೆ. ಆ ಆತ್ಮಕ್ಕೆ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಆ ಶಾಪ ಅವನು ಬರ್ತದೆ. ಅಕ್ಕಿ ತಿನ್ನೋನಿಗೆ ಕಲ್ಲಾಗಿ ಮಿಕ್ಸ್ ಮಾಡಿ ಕೊಟ್ಟರೆ, ಬೇಳೆಗೆ ಲೋ ಕ್ವಾಲಿಟಿ ಮತ್ತು ಇವೆಲ್ಲ ಮಿಕ್ಸ್ ಮಾಡಿ, ಡೂಪ್ಲಿಕೇಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾರಾಟ ಮಾಡಿದ್ರೆ ಆ ಕುಟುಂಬ, ಆ ಆತ್ಮ, ಅದರದ್ದು ಶಾಪ ವ್ಯಾಪಾರಸ್ಥನಿಗೆ ತಟ್ಟಿಬಿಡುತ್ತೆ. ಹೀಗಾಗಿ ಅವನು ಎಷ್ಟೇ ದುಡಿದ್ರೂ ಕೂಡ ಆ ಕಡೆ ಆಸ್ಪತ್ರೆಗೆ ಆಗ್ತಿರ್ತಾನೆ. ಜೋರದ ದುಡ್ಡು ಮೋಸ ಮಾಡಿ ದುಡ್ಡು ಮಾಡ್ತಿರ್ತಾನೆ. ಬಿಸ್ನೆಸ್ಸು ಮೋಸ ಮಾಡಿ ದುಡ್ಡು ಕರೋಡ್ಪತಿ ಆಗಿರ್ತಾನೆ. ಆದರೆ ಮಗ ಸರಿ ಇಲ್ಲ, ಹೆಂಡ್ತಿಗೆ ಹುಷಾರು ತಪ್ಪೋಗ್ತಾಳೆ. ಯಾಕೆ ಮೋಸ ಮಾಡಿ ಸಂಪಾದನೆ ಮಾಡಿದಲ್ಲ, ಹೆಂಡ್ತಿಗೆ ಹಾಸ್ಪಿಟ್ಲಿಗೆ ಹಾಕ್ತಾನೆ. ಈ ಕಡೆ ಮಗ ನೋಡಿದ್ರೆ ಎಲ್ಲ ಕಳ್ಕೊಂಬರ್ತಾನೆ. ಹೀಗೆ ಲಕ್ಷ್ಮಿಯನ್ನು ಮೈಲಿಗೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಧನಕ್ಕೆ ದೃಷ್ಟಿದೋಷ ಇತ್ತು ಅಂದರೆ ಅದು ಮಾಟಮಂತ್ರದಿಂದ ದೃಷ್ಟಿದೋಷ ತಾಕಿರ್ಬೋದು, ಕಣ್ಣು ದೃಷ್ಟಿ ಇರ್ಬೋದು, ಸಂಕಟದಿಂದ ದೃಷ್ಟಿದೋಷ ಇತ್ತು ಅಂದರೆ, ಧನಕ್ಕೆ ದೃಷ್ಟಿದೋಷ ಆಗಿರೋದನ್ನು ನಾವು ಹೆಂಗೆ ಪತ್ತೆ ಹಚ್ಚಬೇಕು ಅಂತಂದರೆ, ಇವತ್ತು 100 ರೂಪಾಯಿ ವ್ಯಾಪಾರ ಇತ್ತು ಅಂದರೆ 125 ರೂಪಾಯಿ ಎಕ್ಸ್ಟ್ರಾ ನಾನೇ ಕೈಯಿಂದ ಕೊಡಬೇಕು. ಇಲ್ಲ ಜನ ತೊಗೊಂಡೋದ್ರೆ ವಾಪಸ್ ಕೊಡೋಕ್ಕೆ
ದುಡ್ಡು ವಾಪಸ್ ಕೊಡೋಕ್ಕೆ ತುಂಬ ಹೊತ್ತು ತೊಗೋತಾರೆ. ಈಗ ಒಂದು ಯಾವುದೋ 5,000 ರೂಪಾಯಿ ಪರ್ಚೇಸ್ ಮಾಡಿದೆ, ಈಗ 1,000 ಕೊಟ್ಟು 4,000 ಆಮೇಲೆ ಕೊಡ್ತೀನಿ ಅಂತೇಳ್ಬಿಟ್ಟು ಆ 4,000 5 ತಿಂಗಳು 6 ತಿಂಗಳಾದರೂ ಕೊಡೋಲ್ಲ. ದೃಷ್ಟಿ ದೋಷ ಇದ್ದರೆ ಲಕ್ಷ್ಮಿ ನಿಧಾನ ಕೇಳ್ಕೊಂಡು ಬಂದಂಗೆ ಆಗುತ್ತೆ. ಪರ್ಚೇಸ್ ಮಾಡ್ತಾರೆ, ಇದು ಸರಿಯಿಲ್ಲ ಅಂತ ವಾಪಸ್ ತಂದು ಕೊಟ್ಬಿಡ್ತಾರೆ. ಈ ಥರ ಇತ್ತು ಅಂದರೆ ದೃಷ್ಟಿಯಾಗಿದೆ ಅಂತೇಳಿ ಅದನ್ನು ನಿವಾರಣೆ ಮಾಡೋದು ಹೇಗೆ ನೋಡಿ. ಹೆಬ್ಬೆಟ್ಟು ಇದೆಯಲ್ಲ, ಹೆಬ್ಬೆಟ್ಟು ಶುಕ್ರ, ವ್ಯಾಪಾರದಲ್ಲಿ ಫಲ ಕೊಡೋನು ಶುಕ್ರ. ಈ ಮಧ್ಯದ ಬೆರಳ ಮೇಲೆ ಹೆಬ್ಬೆಟ್ಟನ್ನು ಇಡಬೇಕು. ಹೀಗೆ ಕಾಂಚನ ಮುದ್ರಾ ಅಂತಾರೆ ನೋಡಿ. ಈ ಥರ ಕಾಂಚನ ಅಂತಂದರೆ ಲಕ್ಷ್ಮಿ, ದುಡ್ಡು ಅಂತೇಳಿ. ಹೆಬ್ಬೆಟ್ಟು ಮೇಲೆ ತೋರ್ಬೆರಳನ್ನು, ಶುಕ್ರದ ಮೇಲೆ ಗುರು ಗ್ರಹ ಇಡಬೇಕು. ಹೆಬ್ಬೆಟ್ಟು ಶುಕ್ರ, ತೋರ್ಬೆರಳು ಗುರು ಶುಕ್ರ ಕಾಂಬಿನೇಷನಲ್ಲೇ ವ್ಯಾಪಾರ, ಮದುವೆ, ಮುಂಜಿ ಎಲ್ಲ ಆಗೋದು. ಹೀಗೆ ಇಟ್ಕೋಬೇಕು. ಈಗ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ಐಂ ಈಂ ಮ್ರೀಂ ಶ್ರೀಂ ಕ್ಲೀಂ ಹಸೌ ಜಗತ್ಪ್ರಸೂತೈ ನಮಃ. ಓಂ ಐಂ ಈಂ ಮ್ರೀಂ ಶ್ರೀಂ ಕ್ಲೀಂ ಹಸೌ ಜಗತ್ಪ್ರಸೂತೈ ನಮಃ. ಐಂ ವ್ಯವಹಾರದಲ್ಲಿ ಮಾತುಕತೆಯಲ್ಲಿ ಮೋಸ ಆಗಿದ್ದರೆ, ದುಡ್ಡು ಕೊಟ್ಟು ಕೊಟ್ಟಿಲ್ಲ ಅನ್ನೋದು, ಬಡ್ಡಿ ಕೊಡಲ್ಲ ಅನ್ನೋದು ಐಂ. ಈಂ ಅನ್ಯಾಯದಲ್ಲಿ ಮೋಸ ಮಾಡ್ತಿದ್ರೆ, ಅನ್ಯಾಯ ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡ್ತಿದ್ರೆ. ಮ್ರೀಂ ಕೆಟ್ಟ ದೃಷ್ಟಿ ಬಿತ್ತರೆ. ಶ್ರೀಂ ಲಕ್ಷ್ಮಿ ಆಗಬಾರ್ದು ಅಂತ ಮಾಟಮಂತ್ರ ಮಾಡಿದರೆ. ಕ್ಲೀಂ ದುಷ್ಟರು ಬಂದು ಏನಾದರೂ ಎದುರಿಸಿ ಬೆದರಿಸಿ ನೀನು ಮಾಡಬೇಡ, ವ್ಯಾಪಾರ ಸ್ಟಾಪ್ ಮಾಡು, ಕ್ಲೋಸ್ ಮಾಡು ಅಂತೇಳಿ ಮಾಡಿದರೆ ಅದು ಕ್ಲೀಮ್ ಅನ್ನೋದು. ಅಸೌ ವಾತಾವರಣದಲ್ಲಿರೋಂಥ ದೋಷ, ಆ ಅಂಗಡಿ ಯಾವ ವಾಸ್ತುವಿನ ದೋಷ ಇದೆಯೋ. ಅಸೌ ಜಗತ್ಪ್ರಸೂತೈ ನಮಃ. ಜಗತ್ತಿಗೆ ಪ್ರಖ್ಯಾತಿ ಆಗದಂಥ, ಜಗತ್ತೇ ನಿಂತಿರೋದೇ ದುಡ್ಡು ಮೇಲೆ ಅಂಥ ಲಕ್ಷ್ಮಿಗೆ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ ಅಂತೇಳಿ ಈ ಬೀಜಾಕ್ಷರ 6 ಬೀಜಾಕ್ಷರ ಮಂತ್ರದಿಂದ ಜೊತೆಗೆ ಪ್ರಣವ ಮಂತ್ರ ಓಂಕಾರದಿಂದ ಪ್ರಾರ್ಥನೆ ಮಾಡುವಂಥ ಮಂತ್ರ. ಧನಕ್ಕೆ ದೃಷ್ಟಿಯಾಗಿದ್ದರೆ ಈ ಮಂತ್ರ ಹೇಳಬೇಕು ಅಂಥೇಳಿ ಲಕ್ಷ್ಮೀ ತಂತ್ರಸಾರದಲ್ಲಿ ಒಂದು ಕಡೆ ಇದನ್ನು ಹೇಳ್ತಾರೆ. ಅದರಿಂದ ಈ ಮುದ್ರೆ ಇಟ್ಕೊಂಡು ಓಂ ಐಂ ಈಂ ಮ್ರೀಂ ಶ್ರೀಂ ಕ್ಲೀಂ ಅಸೌ ಜಗತ್ಪ್ರಸೂತೈ ನಮಃ. ಓಂ ಐಂ ಈಂ ಮ್ರೀಂ ಶ್ರೀಂ ಕ್ಲೀಂ ಅಸೌ ಜಗತ್ಪ್ರಸೂತೈ ನಮಃ. ಓಂ ಐಂ ಈಂ ಮ್ರೀಂ ಇದೆಲ್ಲ ಶ್ರೀಂ ಕ್ಲೀಂ ಅಸೌ ಎಲ್ಲ ಬೀಜಾಕ್ಷರ ಮಂತ್ರ ಉಚ್ಚಾರಣೆ ಚೆನ್ನಾಗಿ ಜಪ ಮಾಡಿಬಿಟ್ಟ ಅಂದರೆ ಭಾಳ ಒಳ್ಳೆಯದು. ಇದು ಅಂಗಡಿ ಒಳಗೆ ಕುತ್ಕೊಂಡು ಮಾಡ್ಬೇಕು. ನೀವು ಎಲ್ಲಿ ವ್ಯಾಪಾರ ಮಾಡ್ತಿರೋ ಅದನ್ನು ಕಣ್ಣು ಮುಚ್ಕೊಂಡು ದಿನ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾಡಿದ್ರೆ ಜನ ಆಕರ್ಷಣೆ ಬಂದು ಧನಕ್ಕೆ ದೃಷ್ಟಿ ಆಗಿದ್ರೆ ದೃಷ್ಟಿ ದೋಷ, ಕಾಸು ವ್ಯಾಪಾರಕ್ಕೆ ದೃಷ್ಟಿ ದೋಷ ಇತ್ತು ತೆಗೆದು ಬಿಡುತ್ತೆ. ಇಷ್ಟು ವಿಶೇಷತೆ ಇದೆ. ಇದು ತಂತ್ರ ಏನು ಮಾಡಬೇಕು, ಬಿಲ್ಪತ್ರೆನ ಕೈಲಿ ಇಟ್ಕೊಂಡು ಈ ಮಂತ್ರ ಜಪ ಮಾಡಿ ಕ್ಯಾಶ್ ಬಾಕ್ಸಲ್ಲಿ ಹಾಕಬೇಕು. ದಿನ 1-2 ಬಿಲ್ಪತ್ರೆ ತೊಗೊಳ್ಳೋದು, ಜಪ ಮಾಡೋದು, ಕ್ಯಾಶ್ ಬಾಕ್ಸಲ್ಲಿ ಹಾಕೋದು. ಆಗ ಬಿಲ್ಪತ್ರೆ ಲಕ್ಷ್ಮಿ ಬಹಳ ಪ್ರಿಯ ಅಂತೆ ನೋಡಿ. ಇದನ್ನು ಮಾಡೋದ್ರಿಂದ, ಬಿಲ್ಪತ್ರ ತಂತ್ರ ಪ್ರಯೋಗ ಮಾಡೋದ್ರಿಂದ ಕ್ಯಾಶ್ ಬಾಕ್ಸಲ್ಲಿ ಲಕ್ಷ್ಮಿ ಯಾವಾಗಲೂ ಬಂದು ಸೇರ್ತಾಳೆ, ಜನ ಆಕರ್ಷಣೆ ಆಗತ್ತೆ ಅಂತೇಳಿ. ಇದಿಷ್ಟು ಮಾಡಿದ್ದೆ ಆದರೆ ಧನಕ್ಕೆ ದೃಷ್ಟಿ ದೋಷ ಇದ್ದರೆ ಈ ರೀತಿ ಪರಿಹಾರ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಮುದ್ರಾಮಂತ ತಂತ್ರದಿಂದ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 30, 31ನೇ ತಾರೀಕು ನಾನು ಮರ್ಮ ಚಿಕಿತ್ಸೆ ಮಾಡೋದು ಹೇಗೆ ಅಂತ ಕಲಿಸ್ತಾ ಇದ್ದೀನಿ 3 ದಿನ ಕ್ಲಾಸ್ನಲ್ಲಿ. ಲಕ್ವ ಬರುತ್ತೆ, ಕೆಲವ್ರಿಗೆ ಕ್ಯಾನ್ಸರ್ ಬರುತ್ತೆ, ಪಿಟ್ಸ್ ಬರುತ್ತೆ, ಏಡ್ಸ್ ಬರುತ್ತೆ, BP, ಶುಗರು, ಗ್ಯಾಸ್ಟ್ರೈಟಿಕ್ಸು, ಪಿಸ್ತೂಲ, ಅಸ್ತಮ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಬ್ರೈನಿಗೆ ಹುಚ್ಚು, ವಿಪರೀತವಾದಂಥ ಮನೋ ಕಾಯಿಲೆಗಳು, ಮನಸ್ಸಿಗೆ ಬಂದಂಥ ಕಾಯಿಲೆಗಳು, ಈ ಥರದ್ದೆಲ್ಲ ಹಿಂದಿನ ಕಾಲದಲ್ಲಿ ಸುಮಾರು 1 ಲಕ್ಷ ವರ್ಷದ ಹಿಂದೆ ಮರ್ಮ ಚಿಕಿತ್ಸೆ ಅಂತೇಳಿ ಮಾಡ್ತಾಯಿದ್ರು. ಅದಕ್ಕೆ ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಆಪ್ರೇಷನ್ ಇಲ್ಲ. ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ ಇದು ಮರ್ಮ ಚಿಕಿತ್ಸೆ ಅಂತೇಳಿ. ಈ ವಿದ್ಯೆಯನ್ನು ನಾನು ಎಲ್ಲ ಥರ ಕಾಯಿಲೆಗೆ ಔಷಧಿ ಇಲ್ದೇ, ಇಂಜೆಕ್ಷನ್ ಕೊಡ್ದೇ, ಆಪ್ರೇಷನ್ ಇಲ್ದೇ, ಟ್ಯಾಬ್ಲೆಟ್ಸು ಕ್ಯಾಪ್ಸೂಲ್ಸ್ ಏನೂ ತೊಗೊಳ್ದೇ, ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ರೀತಿ ಮರ್ಮ ಚಿಕಿತ್ಸೆ ಮಾಡಿದ್ರೆ ಗುಣ ಆಗುತ್ತೆ ಅನ್ನೋದನ್ನು ನಾನು 29, 30, 31 3 ದಿವಸ ನಾನೊಂದು ಪುಣ್ಯಕ್ಷೇತ್ರದಲ್ಲಿ ಈ ಕ್ಲಾಸ್ನ ಮಾಡ್ತಾಯಿದ್ದೀನಿ. ಈ ಶಿಬಿರ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ನಾವು ಒಂದು ವಾಂತಿ, ಭೇದಿ, ಜ್ವರ, ಕ್ಯಾನ್ಸರು, ಪಿಟ್ಸು, ಏಡ್ಸು ಲಕ್ಷಾಂತರ ರೂಪಾಯಿ ದುಡ್ಡು ಹಾಸ್ಪಿಟ್ಲಿಗೆ ಇನ್ವೆಸ್ಟ್ ಮಾಡಬೇಕು. ಅದ್ರ ಬದಲು ವಿದ್ಯೆ ಕಲ್ತ್ಕೊಂಡ್ರೆ
ನೀವು ಕ್ಯೂರ್ ಮಾಡ್ಕೋಬೋದು, ನಿಮ್ಮ ಮನೆ ಮಂದಿಗೂ ನೀವು ಡಾಕ್ಟ್ರ್ ಆಗ್ಬೋದು. ಈ ವಿದ್ಯೆ ಕಲಿತು ನೀವು ಒಂದು ಸಣ್ಣ ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ದೇ ಆಪ್ರೇಷನ್ ಇಲ್ದೇ ಎಲ್ಲ ಥರ ಕಾಯಿಲೆ ಕ್ಯೂರ್ ಮಾಡ್ಬೋದಲ್ಲ. ಅದರಿಂದ ಈ ವಿದ್ಯೆ ಕಲ್ತ್ಕೊಳ್ಳಿಕ್ಕೆ ಅಂಥೇಳಿ ಹಿಂದಿನ ಕಾಲದಲ್ಲಿ ವಿದ್ಯೆ ಭಾಳ ಪ್ರಖ್ಯಾತವಾಗಿತ್ತು. ಈಗ ಜಾತಿ ನೋಡಿ ಇವ್ನಿಗೆ ಯಾಕೆ ಕೇಳ್ಕೊಳ್ಬೇಕು, ನಮ್ಮ ಜಾತಿಯವನೆಲ್ಲ ಅಂತಾರೆ, ಇವ್ನು ನಮ್ಮ ಧರ್ಮದವನಲ್ಲ ಅಂತಾರೆ. ಅಕಸ್ಮಾತ್ ಇವ್ನಿಗೆ ಹೇಳ್ಕೊಟ್ಬಿಟ್ರೆ ನನಗೆ ಕಾಂಪಿಟೇಟರ್ ಆಗಿಬಿಡ್ತಾರಲ್ಲ ಅಂಥೇಳಿ ಈ ವಿದ್ಯೆ ಯಾರಿಗೂ ಹೇಳ್ಕೊಡೋದು ನಶಿಸ್ತಾ ಬಂತು. ಅದು ಬೇಡ ಅಂಥೇಳಿ ಮನೆಗೊಬ್ಬ ಡಾಕ್ಟ್ರ್ ಆಗಬೇಕು ಅಂತ ನನ್ನೊಂದು ಆಸೆ. ಅದರಿಂದ ಈ ವಿದ್ಯೆ ಕಲೀಲಿ ಅಂಥೇಳಿ ಕ್ಲಾಸ್ ಮಾಡ್ತಾಯಿದ್ದೀನಿ. 3 ದಿನ ನನ್ನ ಜೊತೆಲೇ ಇದ್ದು ಉಳ್ಕೊಳ್ಳೋಕ್ಕೆ ನಾವು ಅವಕಾಶ ಇದೆ. ಊಟ ಕೊಟ್ಟು, ವಸತಿ ಕೊಟ್ಟು, ಪುಸ್ತಕ ಕೊಟ್ಟು ಈ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. ಯಾರು ಈ ಕೋರ್ಸಿಗೆ ಸೇರ್ತಾರೋ ಅವರು ಒಂದು ಲಯಯೋಗ ಅಂತ ಒಂದು ವಿದ್ಯೆ ಫ್ರೀಯಾಗಿ ಎಕ್ಸ್ಟ್ರಾ ಹೇಳ್ಕೊಡ್ತಾ ಇದ್ದೀನಿ. ಲಯಯೋಗನೇ ನಮ್ಮ ಜನ್ಮಾಂತರ ಪಾಪಗಳನ್ನು ಗುರುತಿಸಿ ಅದನ್ನು ಹಾಗೆಯೇ ಸುಡ್ತಾ ಬರೋದು, ಬರ್ನ್ ಮಾಡ್ತಾ ಬರೋದು. ಹಠಯೋಗದಲ್ಲಿ ಲಯಯೋಗ, ಲಯ ಅಂದರೆ ನಾಶ ಮಾಡುವಂಥದ್ದು. ಈ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋವಂಥವರು ಈ ವಿದ್ಯೆ ಕಲಿಬೇಕು ಅನ್ನೋರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, ಆ ವೆಬ್ಸೈಟಿಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ಈ ವೆಬ್ಸೈಟ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ಒಂದು ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಮತ್ತು ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭಾಳಷ್ಟಿದೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ ಮತ್ತು ಲಿಂಕ್ಡ್ಇನ್ ಅಂತ, ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಮ್ಮ ಈ ವರ್ಕ್ಶಾಪಿಗೆ ಯಾರ್ಯಾರು ಡಾಕ್ಟ್ರ್ ಆಗಬೇಕು, ಔಷಧಿ ಇಲ್ಲದೇ ಟ್ರೀಟ್ ಮಾಡೋಂಥ ಒಬ್ಬ ಡಾಕ್ಟ್ರ್ ಆಗಬೇಕು ಅನ್ನೋರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಲಿಂಕ್ಗೆ ನೀವು ಶೂಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ ಮೊಬೈಲ್ ಕ್ಯಾಮ್ರಾದಲ್ಲಿ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅದನ್ನು ನೋಡಿ ಆ ಲಿಂಕಿಗೆ ಜಾಯ್ನ್ ಆಗಿ ಓಪನ್ ಮಾಡಿ ಅಲ್ಲಿಂದ ನೀವು ರಿಜಿಸ್ಟರ್ ಮಾಡಬೇಕು. ಕೆಲವು ಸೀಟ್ಗಳಿದೆ. ಇನ್ನು ಭಾಳಷ್ಟು ಜನ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಇನ್ನೊಂದು 10-15 ಸೀಟ್ ಇರ್ಬೋದು. ಬೇಗ ಇದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.